ಕಿರಾತಕ ಬಗ್ಗೆ ಮಾಡಿದ್ರೆ ಯಶ್ ಅವರು ಒಂದು ಧಾರಾವಾಹಿಯಲ್ಲಿ ಮಾಡ್ತಾ ಇದ್ರು. ಕಿರಾತಕದಲ್ಲೂ ಎಲ್ಲ ಹಾಡು ಒರಿಜಿನಲ್ ಮಾಡಿದ್ರು. ಇದೊಂದು ಹಾಡು ದುನಿಯಾ ಸಾಂಗ್ಗಳು ಮತ್ತೆ ಮುಂಗಾರು ಮಳೆ ಸಾಂಗ್ಗಳು ಹಿಟ್ ಆಗ್ಲಿಕ್ಕೆ ವಿಶೇಷವಾದ ಕಾರಣ ಒಂದು ಹೇಳ್ತಾ ಇದ್ದಾರೆ. ಕನ್ನಡ ಬೆಂಗಳೂರಲ್ಲಿ FM ರೇಡಿಯೋ ಇದ್ದು ಹಿಂದಿ ಹಾಡು ಹಾಕ್ತಿದಾರಲ್ಲ, ಸಿನಿಮಾ ಹಾಡುಗಳು FM ರೇಡಿಯೋದಲ್ಲಿ ಬರೋದಕ್ಕೆ ಕಾರಣ ಇವೆರಡು ಸಿನಿಮಾಗಳು. 250ಕ್ಕೂ ಹೆಚ್ಚು ಸಿನಿಮಾಗಳು ಜನಕ್ಕೆ ಗೊತ್ತೇ ಇಲ್ಲ ಅದು ಯಾವಾಗ ಬಂತು ಯಾವಾಗ ಹೋಯ್ತು ಅಂತ. ನಾನು ನಿರ್ದೇಶಕ ಆಗ್ಬೇಕು ಅಂತ ಬಂದವನು, ನನ್ನ ಕನಸು ಅದು ಇದೆಯಲ್ಲ. ಯಶ್ ಅಂದ ತಕ್ಷಣ ನಾನು ಸ್ವಲ್ಪ ಜಾಸ್ತಿ ಏಕಾಗ್ರತೆ ಈ ಸಿನಿಮಾ ಚೆನ್ನಾಗಿ ಬರಬೇಕು, ನಾನು ಸಂಗೀತ ಮಾಡಿದೆ. ಕಾಲೇಜು ಕಣ್ಣಲ್ಲೇ ಮೆಸೇಜ್ ಸೈಟ್ ಹೊಡಿತಿದ್ರೆ ಸಾಕು ನಮ್ಗೆ ಬ್ಯಾಡ ಮ್ಯಾರೇಜ್. ನೀವು ಯಶ್ ಸರ್ ಸಿನಿಮಾ ಬಗ್ಗೆ ಹೇಳ್ತಾ ಇದ್ರಿ ಅಥವಾ ಕಿರಾತಕ ಬಗ್ಗೆ ಮಾಡಿದ್ರೆ ಅದ್ರ ಬಗ್ಗೆ ಒಂಚೂರು ಹೇಳೋದಾದ್ರೆ. ಯಶ್ ಅವರು ಒಂದು ಧಾರಾವಾಹಿಯಲ್ಲಿ ಮಾಡ್ತಾ ಇದ್ರು. ನಮ್ಮ ರೇಖಾ ರಾಣಿ ಅವ್ರದ್ದು, ಅಶೋಕ್ ಕಶ್ಯಪ್ ಅವ್ರದ್ದು ನಂದಗೋಕುಲ ಧಾರಾವಾಹಿಯಲ್ಲಿ ಮಾಡ್ತಾ ಇದ್ರು. ಅವಾಗ ರೇಖಾ ರಾಣಿ ಅವರು ನನಗೆ ಮ್ಯೂಸಿಕ್ ಮಾಡೋಕ್ಕೆ ಅವಕಾಶ ಕೊಟ್ಟು ಆವಾಗ ನನಗೆ ಯಶ್ ಅವರು ಆವಾಗಲೇ ಪರಿಚಯ. ಅಲ್ಲಿಂದ ನಂತರ ನಾವು ಆತ್ಮೀಯರಾಗಿದ್ವಿ. ಆಮೇಲೆ ಕಳ್ಳರ ಸಂತೆ ಸಿನಿಮಾದಲ್ಲಿ ನಮ್ಮ ಸುಮನ ಕಿತ್ತೂರು ಅವರ ನಿರ್ದೇಶನ, ಅಗ್ನಿಶ್ರೀಧರ್ ಅವರ ಕತೆ, ಅದಕ್ಕೆ ಮ್ಯೂಸಿಕ್ ಮಾಡೋ ಒಂದು ಅವಕಾಶ ಬಂತು ನನಗೆ. ಯಶ್ ಅಂದ ತಕ್ಷಣ ನಾನು ಸ್ವಲ್ಪ ಜಾಸ್ತಿ ಏಕಾಗ್ರತೆಯಿಂದ ಈ ಸಿನಿಮಾ ಚೆನ್ನಾಗಿ ಬರಬೇಕು, ನಾನು ಸಂಗೀತ ಮಾಡಿದೆ. ಅದಾದ ಮೇಲೆ ಕಿರಾತಕ ಬಂದಾಗ ಪ್ರದೀಪ್ ರಾಜ್ ಅಂತ ನಿರ್ದೇಶಕರು, ಅವರು ಇಲ್ಲಿಯವರಲ್ಲ, ಅವರು ಪಾಂಡಿಚೇರಿ ಅವರು. ಸೊ ಅಲ್ಲಿ ಯಶ್ ಹೀರೋ ಆದಾಗ ಅದು ರೀಮೇಕ್ ಸಿನಿಮಾ, ಅದು ಕಳವಾಣಿ ಅಂತ ರೀಮೇಕು. ಆ ಸಿನಿಮಾ ಮೂಲ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿರ್ತಿದ್ದು. ಆಮೇಲೆ ಇದರ ಸಂಭಾಷಣೆ ಎಲ್ಲ ಆದಮೇಲೆ, ಅದು ಕಿರಾತಕದಾದಮೇಲೆ ಅದು ನನಗೆ ಅವರು ಪ್ರದೀಪ್ ರಾಜು ಎಲ್ಲ ರೀಡಿಂಗ್ ಕೊಟ್ಟಾಗ ಇದು ತುಂಬ ಚೆನ್ನಾಗಿ ಬರುತ್ತೆ ಈ ಸಿನಿಮಾ ಅಂತ ಹೇಳ್ಬಿಟ್ಟು ನಾನು ಮ್ಯೂಸಿಕ್ ಮಾಡಿದೆ ಅದಕ್ಕೆ. ಆ ಹಾಡು ಚೆನ್ನಾಗಿ ಬಂತು. ಒಂದು ಹಾಡು ಹೇಮಂತ್ ಹಾಡಿದರು, ದಂಡಕ ದಂಡ ದಂಡಕ ದಂಡ ದಂಡಕ ದಂಡ ಅಂಡ ದಂಡಕ ದಂಡ ದಂಡಕ ದಂಡ ದಂಡಕ ದಂಡ ಅಂಡ ಶ್ರೀರಂಗಪಟ್ಟಣ ರಂಗಂತಿಟ್ಟು KRS ಅದು ಆ ಒಂದು ಹಾಡು ಮಂಡ್ಯದ ಜಿಲ್ಲೆಗಳ ಅದು ಮಾಡಿದ್ವಿ ನಾವು. ಸೊ ಈ ಥರ ಹಾಡು ಯಶ್ ಅಂದ ತಕ್ಷಣ ಒಂದು ಕಮರ್ಷಿಯಲ್ಲು ಇದು ಮಾಡಬೇಕು, ಇದು ಗೆಲ್ಲೇಬೇಕು ಅಂತ ಒಂದು ಮಾಡಿದ್ದು. ಅದೊಂದೊಳ್ಳೆ ಮೆಲೋಡಿನೂ ಇಟ್ಟಿದ್ದೀರಿ ಸರ್. ಡಮ್ಮ 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 ರೇ. ಅದು ಆ್ಯಕ್ಚುಲಿ ಒರಿಜಿನಲ್ ಕಳವಾಣಿದ್ದೆ ಹಾಡೋದು. ಓಕೆ. ನಾನು ರೀಮೇಕ್ ಮಾಡುವಾಗ, ಸಿನಿಮಾ ರೀಮೇಕ್ ಮಾಡಿದಾಗ ಒರಿಜಿನಲ್ ಹಾಡನ್ನು ಎಲ್ಲೂ ನಾನು ಟ್ಯೂನ್ ಬಳಸ್ತಿರ್ಲಿಲ್ಲ. ಉದಾಹರಣೆಗೆ ಸೂರ್ಯವಂಶ ತಗೊಳ್ಳಿ. ಸೂರ್ಯವಂಶ ತಮಿಳು ಸಿನಿಮಾದ ರೀಮೇಕು, ಅದರದ್ದು ಒಂದೇ ಒಂದು ಹಾಡನ್ನು ನಾವು ಬಳಸಲಿಲ್ಲ, ಬೇರೆನೇ ಮಾಡಿದ್ದು. ಅದ್ಭುತ. ಅದರಲ್ಲಿ ಇದು ಸೇವಂತಿಯೇ ಸೇವಂತಿಯೇ ನನ್ನ ಅಲೆಯಲ್ಲ ಗಮ್ಮಂತಿಯೇ, ಸೇವಂತಿಯೇ ಸೇವಂತಿಯೇ ಎಸ್ ನಾರಾಯಣ ಅವರು ಬರೆದಿದ್ದು. ಸೊ ಈ ಟ್ಯೂನು ತಮಿಳಲ್ಲಿಲ್ಲ. ತಮಿಳಲ್ಲಿ ರೋಜಾ ಪೂ ಚಿನ್ನ ರೋಜಾ ಪೂ ಆ ಥರ ಬರುತ್ತೆ. ಅದು ಟ್ಯೂನ್ ಚೇಂಜ್ ಮಾಡಿ, ಟ್ಯೂನೇ ಚೇಂಜು. ಯಾವ ಹಾಡು ಇದು. ಹಾಗೆ ಪ್ರತಿ ಸಿನಿಮಾದಲ್ಲೂ ಕೂಡ ನಾನು ರೀಮೇಕ್ ಮಾಡಿದಾಗ ನಮಗೆ ಹಂಸಲೇಖ ಸರ್ ಆದರ್ಶ. ಅವರು 100 ರೀಮೇಕ್ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿದ್ದಾರೆ, ಒಂದೇ ಒಂದು ಹಾಡು ಒರಿಜಿನಲ್ದು ತೊಗೊಂಡಿಲ್ಲ ಅವರು, ಬೇರೆನೇ ಮಾಡಿ. ಈಗ ರಾಮಾಚಾರಿ ಚಿನ್ನತಂಬಿ ರೀಮೇಕು, ಚಿನ್ನತಂಬಿ ಒಂದು ಬಿಟ್ಟು ಕೂಡ ಅವರು ತಗೊಂಡಿಲ್ಲ. ಇದು ಆಕಾಶದಾಗಿ ಅವ ಮಾಯಗಾರನೆ ಸೂಪರ್ ಹಿಟ್ ಸಾಂಗ್. ಮೂಡಿ ಹೋಗೋನೆ ಅದೇ ಜೇಸುದಾಸ್ ಅವ್ರ ಕೈಲಿ ಆಡಿಸಬಹುದು. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ಅದು ಆಮೇಲೆ ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ನೋಡಿ, ಸಾಹಿತ್ಯ ಸಂಗೀತ ಎರಡು ಒರಿಜಿನಲ್ ತಮಿಳಲ್ಲಿ ಇಲ್ಲ. ಅದು ಯಾವುದಿಲ್ಲ. ಆಮೇಲೆ ಬುರುಡೇ ಬುರುಡೇ ಎಲ್ಲಾರ ಬುರುಡೇಲು ಒಂದೇ ಮೆದುಳಂತೆ ಬುದ್ಧಿ ಒಂದಿಲ್ಲ ಇದ್ದರು ಅದೇ ಹಾಡು ತಮಿಳಲ್ಲಿ ಇಲ್ವೇ ಇಲ್ಲ, ಸನ್ನಿವೇಶವೇ ಇಲ್ಲ, ಬುರುಡೆ ಸಾಂಗ್ ಇಲ್ಲ, ಇವ್ರು ಕ್ರಿಯೇಟ್ ಮಾಡಿದ್ರು. ಹಾಗೆಯೇ ಸೂರ್ಯವಂಶದಲ್ಲಿ ಒಂದೇ ಒಂದು ಕ್ವಶನ್ ಕೇಳ್ತೀನಿ ಉತ್ತರ ಹೇಳ್ತೀಯ ಫ್ರೆಂಡ್, ತಾತ ಮೊಮ್ಮಗ ಹಾಡು ತಮಿಳಲ್ಲಿಲ್ಲ, ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಹಾಗೆ ಕಿರಾತಕದಲ್ಲೂ ಎಲ್ಲ ಹಾಡು ಒರಿಜಿನಲ್ಲೇ ಮಾಡಿದ್ವಿ. ಇದೊಂದು ಹಾಡು ಪ್ರದೀಪ್ ರಾಜು ಅದೇ ಬೇಕು ಅಂತ ಕೂತು, ದಮ್ಮ 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 ದಮ್ಮ, ಅದು ಒರಿಜಿನಲ್ದು. ಅದು
ಅದೊಂದು ನನಗೆ ಕೊರಗು ಈಗಲೂ ಇದೆ, ಇವತ್ತಿಗೂ ಆ ಕೊರಗು. ನೀವು ಕಾಪಿ ಮಾಡಿರೋದು? ಹೌದು, ಅದೊಂದು ಮಾಡಲೇಬೇಕಾಯ್ತು. ಅವ್ರು ಡೈರೆಕ್ಟರ್ ಹೇಳಿದ ಮೇಲೆ ನಾವು ಮಾಡಲೇಬೇಕಾಯ್ತು. ಅದು ಒರಿಜಿನಲ್ ನಂದಲ್ಲ, ಅದು ಅದೇ. ಅದ್ರಲ್ಲಿ ಇನ್ನೊಂದು ಕೆಂದವರೆ ಹೂವೆ ಕೆಂದವರೆ ಹೂವೆ ನನ್ನವಳ ಕಂಡಿಯ ನನ್ನವಳ ಕಂಡಿಯ ಅಂತರ ಗಂಗೆಯ ಮಂಜುಳ ನಾದದ ಹಾಗಿವಳು ಮನನಾನ ಮನ ಮಂದಿರ ಮೂರುತಿಯೇವಳು. ಅದೇ. ಸೊ ಹೀಗೆ ಒರಿಜಿನಲ್ ಹಾಡುಗಳು ಎಲ್ಲ ಮಾಡಿ, ಯಾಕಂದರೆ ಈ ಸಿನಿಮಾ ಗೆಲ್ಲಬೇಕು, ಮ್ಯೂಸಿಕ್ಕಿಂದ ಗೆಲ್ಲಬೇಕು ಅನ್ನೋ ಒಂದು ಯೋಚನೆಯಿಂದ ನಾವು. ಇನ್ನೊಂದು ಎಂಥ ಕಂಪೋಸಿಷನ್, ಊರೇ ನಿದಿರೇ ಮಾಡುವಾಗ ಕನಸು ಎದ್ದು ಕುಣಿದೈತೆ. ಎಂಥ ಅದ್ಭುತವಾದ ಕಂಪೋಸಿಷನ್. ಅದು ಜನಕ್ಕೆ ರೀಚ್ ಆಗಿಲ್ಲ ನೋಡಿ, ಯಾರು ಅದನ್ನ ನೆನೆಸ್ಕೊಳ್ತಾ ಇಲ್ಲ. ನೀವು ಹೇಳ್ತಾ ಇದ್ರೆ ನನಗೆ ಖುಷಿ ಆಯ್ತು, ನೀವು ಅದನ್ನ ಗುರುತಿಸಿದ್ರಲ್ಲ ಅಂತ. ತುಂಬ ಸರ್, ಆ ಹಾಡು ಅಂದರೆ ನೀವೊಂದು ವೇಳೆ ಪ್ಯಾಥೋ ಅಂತ ತಗೊಳ್ಳೋದಾದ್ರೆ ಅದು ಎಕ್ಸ್ಟ್ರೀಮಲ್ಲಿ ಹೋಗಿ ನಿಲ್ಲೋ ಹಾಡು. ಟ್ಯೂನ್ ಹಂಗಿದೆ, ಸಾಹಿತ್ಯವೂ ಹಂಗೆ ಇದೆ, ಪರಿಸ್ಥಿತಿ ಹಾಗೆ ಒದಗಿ ಬರುತ್ತೆ ಆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ. ಒಬ್ಬ ಸಂಗೀತ ನಿರ್ದೇಶಕ, ಸಂಪೂರ್ಣ ಸಂಗೀತ ನಿರ್ದೇಶಕ ಆಗಬೇಕಾದ್ರೆ ಪ್ಯಾಥೋ ಸಾಂಗಲ್ಲೂ ಎಕ್ಸ್ಟ್ರೀಮ್ ಚೆನ್ನಾಗಿರೋದು ಕೊಡಬೇಕು, ಡ್ಯಾನ್ಸಿಂಗ್ ನಂಬರ್ಲಿ ಎಕ್ಸ್ಟ್ರೀಮ್ ಚೆನ್ನಾಗಿರೋದು ಕೊಡಬೇಕು, ಮೆಲಡಿಯಲ್ಲಿ ತುಂಬ ಚೆನ್ನಾಗಿರೋದು ಕೊಡಬೇಕು. ಎಲ್ಲ ಜಾನರ್ಗೂ ಒಳ್ಳೆ ಕ್ಲಿಕ್ ಆಗುವಂಥ ಹಾಡು ಕೊಡಬೇಕಾಗತ್ತೆ. ಕೆಲವುದರಲ್ಲಿ ಮಾತ್ರ ಅವರು ಪರಿಣಿತರು ಇರ್ತಾರೆ, ಬರೀ ಮೆಲಡಿಯಲ್ಲಿ ಅಷ್ಟೇ ಪರಿಣಿತರಾಗಿರ್ತಾರೆ. ಅವರಿಗೆ ಪ್ಯಾಥೋ ಅಂದರೆ ಕೂಡ ಸುಮಾರಾಗಿ ಮಾಡ್ತಾರೆ, ಅಥವಾ ಡ್ಯಾನ್ಸಿಂಗ್ ನಂಬರ್ದು ಅವರಿಗೆ ಸಿಕ್ಕಿರೋದಿಲ್ವ ಅವಕಾಶ ಗೊತ್ತಿಲ್ಲ, ಆ ಥರ ಎಲ್ಲ ಇರುತ್ತೆ. ನನ್ನ ಅದೃಷ್ಟಕ್ಕೆ ನಮ್ಮ ಗುರುಗಳು ಹಂಸಲೇಖ ಸರ್ ಇದರಲ್ಲಿ ಕೂಡ ಎಲ್ಲ ವರ್ಗದ ಹಾಡು ನೀವು ಕೇಳ್ಬೋದು. ಹೌದು, ಇಂಥದ್ದಿಲ್ಲ ಅಂತ ಹೇಳಂಗಿಲ್ಲ. ಅದು ನಮಗೆ ಬಂದ ಒಂದು ಯೋಗ. ಅದರಲ್ಲಿ ನೀವು ಅದ್ಭುತವಾಗಿ ಇಡೀ ಕನ್ನಡ ಚಿತ್ರರಂಗದ ಸಂಗೀತ ಪರಂಪರೆ ಅಂತ ತಗೊಂಡಾಗ ಹಂಸಲೇಖ ಸರ್, ನೀವು, ಗುರುಕಿರಣ್ ಸರ್ ಮತ್ತು ಕೆ ಕಲ್ಯಾಣ್ ಸರ್, ಅಂದರೆ ಎಂದೂ ಹಳೆಯದಾಗದ ಗೀತೆಗಳವೆಲ್ಲ. ಇವತ್ತಿಗೆ ನಾವು ಪಾರ್ಟಿ ಸಾಂಗ್ಸ್ ಹಾಕ್ಕೊಂಡು ಇತ್ತೀಚೆಗೆ ಬರೋ ಸಾಂಗ್ಸ್ಗಳನ್ನ ಎಲ್ಲೋ ಒಂದು ಪಾರ್ಟಿಲಿ 2 ನಿಮಿಷ ಕೊಂಡು ಸುಮ್ಮನೆ ಆಗ್ಬೋದು, ಮತ್ತು ಮನೆಗೆ ಬಂದಾಗ ರಿಲೀಸ್ ಆಗಬೇಕಂದ್ರೆ ನಿಮ್ಮ ಹಾಡುಗಳನ್ನೇ ಪ್ಲೇ ಮಾಡ್ಕೋಬೇಕು. ಸೊ ಅದ್ರ ಜೊತೆಗೆ ಕಡೆಯದಾಗಿ ದುನಿಯಾ ಸಾಂಗ್ಗಳು ಮತ್ತು ಮುಂಗಾರು ಮಳೆ ಸಾಂಗ್ಗಳು ಹಿಟ್ಟಾಗ್ಲಿಕ್ಕೆ ವಿಶೇಷವಾದ ಕಾರಣ ಒಂದು ಹೇಳ್ತಾ ಇದ್ರಿ ತೆರೆಯ ಹಿಂದೆ, ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಮುಂಗಾರು ಮಳೆ ಮತ್ತು ದುನಿಯಾ ಇವಳು ಒಂಥರ ಹತ್ತತ್ರ ಬಿಡುಗಡೆ ಆಗಿದ್ದು. ಮುಂಗಾರು ಮಳೆ ಒಂದೇ ವರ್ಷದಲ್ಲಿ ಮುಂಗಾರು ಮಳೆ ಬಿಡುಗಡೆ ಆಯಿತು, ಒಂದು 6 ತಿಂಗಳು ಕಳೆದು ದುನಿಯಾ ರಿಲೀಸ್ ಆಯಿತು. ಅಲ್ಲಿವರೆಗೆ FM ರೇಡಿಯೋ ಇರಲಿಲ್ಲ, ಆಕಾಶವಾಣಿ ಅಷ್ಟೇ ಇತ್ತು. ನಮ್ಮ ಚಿತ್ರರಂಗದವರು ಆಕಾಶವಾಣಿ ಯಾರು ಕೇಳ್ತಾರೆ, ಟಿ ವಿಯಲ್ಲಿ ಇದು ನೋಡ್ತಾರೆ, ಶುಕ್ರವಾರ ಚಿತ್ರಮಂಜರಿ ನೋಡ್ತಾರೆ ಅಂತ ಅಷ್ಟೇ ಯೋಚನೆ ಮಾಡ್ತಾಯಿದ್ರು. FM ರೇಡಿಯೋ ಆ ವರ್ಷ ಪ್ರಾರಂಭ ಆಯಿತು, 2006. ಅವರಿಗೆ ಹಾಕೋಕ್ಕೆ ಯಾರು ಸಾಂಗ್ಸ್ ಕೊಟ್ಟೇ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಯಾವ ಸಿನಿಮಾದವರು ಕೊಡ್ತಾ ಇಲ್ಲ. ಅವ್ರು ಏನು ಮಾಡ್ತಾರೆ, ಹಿಂದಿ ಹಾಡು ಹಾಕ್ತಾ ಹೋದರು. ಹಿಂದಿ ಹಾಡು ಹಾಕ್ತಾ ಇದ್ದಾಗ ಸ್ವಲ್ಪ ದಿವಸ ಜನ ಎಚ್ಚೆತ್ಕೊಂಡ್ರೆ, ಇವರು ಕನ್ನಡ ಬೆಂಗಳೂರಲ್ಲಿ FM ರೇಡಿಯೋ ಇದ್ದು ಹಿಂದಿ ಹಾಡು ಹಾಕ್ತಿದಾರಲ್ಲ ಅಂತ ಕನ್ನಡ ಸಂಘಗಳು ಗಲಾಟೆ ಮಾಡಿದ್ವಿ. ಅವ್ರು ಹೇಳಿದರು, ನಮಗೆ ನಿಮ್ಮ ಸಿನಿಮಾದವರು ನಮಗೆ ಸಾಂಗ್ಸ್ ಕೊಡದಿದ್ರೆ ನಾವೇನು ಮಾಡೋದು, ಕೊಡಿ ಸಾಂಗ್ಸ್ ಕೊಡಿ ಅಂತ. ಆಗ ಇವರೆಲ್ಲ ಚೇಂಬರ್ಗೆ ಹೋಗಿ, ನೋಡ್ರಪ್ಪ FM ರೇಡಿಯೋ ಹಾಡು ಕೊಡೋಕೆ ಹೇಳಿಯಪ್ಪ ನಿಮ್ಮ ಪ್ರೊಡ್ಯೂಸರ್ಸಿಗೆ ಅಂತ. ಯಾರಷ್ಟು ಇದು ಮಾಡಿಲ್ಲ. ಆಗ ಮನೋಮೂರ್ತಿಯವರು ತುಂಬ ಅವರು ಹೈಫೈ ಎಜುಕೇಟೆಡ್ ವಿದ್ಯಾವಂತರು, ಮತ್ತು ತುಂಬ ಅವರಿಗೆ ಇದು ಗೊತ್ತಿತ್ತು ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. FM ರೇಡಿಯೋಗೆ ಕೊಟ್ಟರೆ ನಮ್ಮ ಸಿನಿಮಾ ಹಾಡು ಹಿಟ್ಟಾಗುತ್ತೆ ಅಂತ ಅವ್ರೇನು ಮಾಡಿದ್ರು, ಭಟ್ರಿಗೆ ನಮ್ಮ ಸಾಂಗ್ಸ್ ಎಲ್ಲ ಕೊಡೋಣ FM ರೇಡಿಯೋಗೆ ಅಂತ ಕೊಟ್ಟರು. ಯೋಗರಾಜ್ ಭಟ್ರು ಸೂರಿ ಫ್ರೆಂಡ್ಸ್ ಆದ್ದರಿಂದ ಸೂರಿ ಅವರಿಗೆ ದುನಿಯಾದು ಕೊಡಪ್ಪ ಸಾಂಗ್ಸ್ ಅಂತ. ಸೊ ಇದರ 6 ಹಾಡು, ಇದರ 6 ಹಾಡು, 12 ಹಾಡು FM ರೇಡಿಯೋದವರಿಗೆ ಸಿಕ್ತು. ಈಗ ಬೇರೆ ಇಲ್ಲ ಅಲ್ಲಿ, ಅದನ್ನೇ ಹಾಕ್ತಾ ಹೋದರು ಬೆಳಗಿನ ಸಂಜೆವರು ಅದನ್ನೇ ರಿಪೀಟ್. ದುಡ್ಡಿಲ್ಲ, ಯಾರು ದುಡ್ಡು ಕೊಟ್ಟಿಲ್ಲ. ಈಗ FM ಅವರು ಅವ್ರಿಗೆ ದುಡ್ಡು ಕೊಟ್ಟಿರಲಿಲ್ಲ, FMನವರು ಇವರಿಗೂ ಕೊಟ್ಟಿಲ್ಲ, ಇವರು ಅವರಿಗೂ ಕೊಟ್ಟಿಲ್ಲ. ಅವರಿಗೆ ಹಾಡು ಬೇಕಿತ್ತು, ಹಾಡುಗಳು ಸಿಕ್ತು, ಹಾಕ್ತಾ ಹೋದರು. ಪುಣ್ಯಕ್ಕೆ
ಎರಡು ಸಿನಿಮಾದ ಹಾಡುಗಳು ಮೆಲಡಿ ಚೆನ್ನಾಗಿತ್ತು, ಜನಕ್ಕೆ ಇಷ್ಟ ಆಯಿತು. ಇದು ದಿನ ಕೇಳಿದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಜನಕ್ಕೆ ನೆನಪಲ್ಲಿ ಉಳಿಯುತ್ತದೆ. ಹಿಂದಿಂದೆ ಬ್ಯಾಕ್ ಟು ಬ್ಯಾಕ್ ಅದೇ ಹಾಕ್ತಾ ಹೋದಾಗ ಅದು ಸೂಪರ್ ಹಿಟ್ ಆಯಿತು. ಅದಾದ ಮೇಲೆ ಸಿನಿಮಾದವ್ರಿಗೆ ಗೊತ್ತಾಯಿತು, ಓಹೋ FM ರೇಡಿಯೋಕ್ಕೆ ಕೊಟ್ಟರೆ ನಮ್ಮ ಹಾಡುಗಳು ಹಿಟ್ಟಾಗ್ತವೆ ಅಂತ ಎಲ್ಲರೂ ಕೊಡೋಕ್ಕೆ ಶುರು ಮಾಡಿದ್ರು. ಆಗ ಅವರು ಏನು ಮಾಡಿದ್ರು, ದುಡ್ಡು ಕೊಡಿ, ಇದು ಪ್ಯಾಕೇಜ್ ಶುರು ಆಯಿತು. FM ಅವರು ಸಿನಿಮಾದವ್ರ ಹತ್ರ ನಿಮ್ಮ ಸಾಂಗ್ ಸಾಕಬೇಕು ಅಂದರೆ ನೀವು ದುಡ್ಡು ಕೊಡಿ ಅಂತ. ಇವಾಗ 10 ದಿವಸಕ್ಕೆ ಇಷ್ಟು, 15 ದಿವಸಕ್ಕೆ ಇಷ್ಟು, 1 ತಿಂಗಳು ಇಷ್ಟು ಅಂತ ಒಂದು ಪ್ಯಾಕೇಜು ಈಗ ಮಾಡಿದ್ದಾರೆ. ಯಾಕಂದರೆ ಎಲ್ಲ ಬಿಸ್ನೆಸ್ಸು, ಅದರಿಂದ ತಪ್ಪಿಲ್ಲ ಅದು. ಯಾಕಂದರೆ ಅವರಿಗೆ ಬಿಸ್ನೆಸ್ ಆಗಬೇಕು, ಇವರಿಗೆ ಇವ್ರ ಸಾಂಗ್ಸು ಪ್ರಚಾರ ಆಗಬೇಕು, ಪರಸ್ಪರ ಒಂದು ಹೊಂದಾಣಿಕೆ ಇರುತ್ತೆ. ಆವಾಗ ಮುಂಗಾರು ಮಳೆ ದುನಿಯಾ ಎರಡು ಇದು ನಾಂದಿ ಆಯಿತು. ಸಿನಿಮಾ ಹಾಡುಗಳು FM ರೇಡಿಯೋದಲ್ಲಿ ಬರೋದಕ್ಕೆ ಕಾರಣ ಇವೆರಡು ಸಿನಿಮಾಗಳು. ದುನಿಯಾ ಸಿನಿಮಾದಲ್ಲಿ ನಿಮ್ಮ ಅದ್ಭುತವಾದ ಹಾಡುಗಳು, ಮುಂಗಾರು ಮಳೆ ಸಿನಿಮಾದಲ್ಲಿ ಮನೋಮೂರ್ತಿ ಅವರದ್ದು ಏನು ಅದ್ಭುತವಾದ ಹಾಡುಗಳು. ಅದರಲ್ಲೂ ದುನಿಯಾ ಸಿನಿಮಾ ಅಂದಾಗ ಅದು ಜನಸಾಮಾನ್ಯರಿಗೆ ಬಹಳ, ಅದರಲ್ಲೂ ಏನು ನೀವು ಮಧ್ಯಮ ವರ್ಗದವರು ಅಂತ ಹೇಳ್ತೀರಿ, ಆ ಹೀರೋಯಿಂದ ಹಿಡಿದು ಆ ಕಥೆಗಳು, ಆ ಹಾಡುಗಳು, ಬಟ್ ಆ ಬಜೆಟೇ ಚಿಕ್ಕದಾಗಿತ್ತು, ಅದರಲ್ಲಿ ನೀವು ಅದ್ಭುತ ಸೃಷ್ಟಿಸಿದ್ದೀರಿ. ಅದಾಯ್ತದು. ಆ ಒಂದು ಸೂರ್ಯವರ ಕತೆ, ಸ್ಟ್ರಾಂಗ್ ಕತೆ ಅವ್ರು ಮಾಡಿದ್ರು. ಆಮೇಲೆ ಆ್ಯಕ್ಟಿಂಗು ವಿಜಯ್ದು ತುಂಬ ಇದು ಬಂತು, ಎಲ್ಲ ಕೂಡ ಬಂತು. ಮತ್ತು ಎಲ್ಲರ ಹಸಿವು ಸೇರಿದಾಗ ಹಂಗಾಗುತ್ತೆ ಅದು ತುಡಿತ. ಅದ್ಭುತ. ಬಟ್ ಎಸ್ ಮನೋಹರ್ ಸರ್, ಈಗ ನಿಮ್ಮ ವೃತ್ತಿ ಬದುಕಲ್ಲಿ ಯಾವ್ಯಾವ ಸಿನಿಮಾಗಳು ನಡೀತಾ ಇದ್ದಾವೆ, ಎಲ್ಲೆಲ್ಲಿ ನೀವು ಕೆಲಸ ಮುನ್ನಡೀತಾ ಇದೆ? ಈಗ ವಸಂತ್ ಕುಮಾರ್ ಅಂತ ನಿರ್ದೇಶಕರು, ಅವ್ರದ್ದು ರುದ್ರಾಭಿಷೇಕಂ ಅಂತ ಸಿನಿಮಾ ಮ್ಯೂಸಿಕ್ ಮಾಡಿದೆ. 5 ಹಾಡು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲ ನಾನೇ ಮಾಡಿದೆ. ಇದು ವಿಜಯ ರಾಘವೇಂದ್ರ ಅವರು ಹೀರೋ ಆ ಸಿನಿಮಾದಲ್ಲಿ. ಅದಾದ ಮೇಲೆ ಬ್ಯೂಟಿ ಅಂತ ಒಂದು ಸಿನಿಮಾ, ರಾಜ ರವಿಕುಮಾರ್ ಅಂತ ಡೈರೆಕ್ಟ್ರು, ಹೊಸಬರು ಅದರಲ್ಲಿ ಹೀರೋ, ರವಿಕಾಂತ್ ಅಂತ ಹೀರೋಯಿನ್ನು ಧಾರಾವಾಹಿಯಲ್ಲೆಲ್ಲ ಮಾಡ್ತಿದ್ರು ಅವರು. ಸೊ ಅದೊಂದು ಚಿತ್ರ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಬೇಕಿನ್ನು. ಅದಾದಮೇಲೆ ಫಸ್ಟ್ ನೈಟ್ ಅಂತ ಒಂದು ಸಿನಿಮಾ, ಅದಕ್ಕೆ ಮ್ಯೂಸಿಕ್ ಸಾಂಗ್ ರೆಕಾರ್ಡಿಂಗ್ ಆಯಿತು, ಶೂಟಿಂಗ್ ಇನ್ನೂ ಶುರುವಾಗಿಲ್ಲ ಅದು. ಮತ್ತು ಇನ್ನೊಂದು ಚಿತ್ರ ತೇಜೇಶ್ವರಿ ಅಂತ ಅವರು ಡೈರೆಕ್ಟ್ರು, ಅವ್ರದ್ದೊಂದು ಸಿನಿಮಾ, ಹೆಸರಿಟ್ಟಿಲ್ಲ ಇನ್ನು. ಹೀಗೆ ಮ್ಯೂಸಿಕ್ ಬರ್ತಾ ಇದೆ, ಮ್ಯೂಸಿಕ್ ಮಾಡ್ತಾ ಇದ್ರ ಜೊತೆಗೆ ಪ್ರೊಡ್ಯೂಸರ್ ಅನ್ವೇಷಣೆಯೂ ನಡೀತಾ ಇದೆ. ಯಾಕಂದರೆ ಕಥೆಗಳು ನನ್ನ ಹತ್ರ ಬೇಕಾದಷ್ಟಿದ್ದಾವೆ. ನಾನು ನಿರ್ದೇಶಕ ಆಗಬೇಕು ಅಂತ ಬಂದವನು, ನನ್ನ ಕನಸು ಅದು ಇದೆಯಲ್ಲ. ಸಂಗೀತ ಆಯಿತು, ಮಾಡಿ ಆಯಿತು, ಪ್ರೂವ್ ಮಾಡಿ ಆಯಿತು, ಬರ್ತಾಯಿದೆ, ಸಾಹಿತ್ಯನೂ ಬರಿತಾ ಇರ್ತೀನಿ. ಆದರೆ ನಿರ್ದೇಶನ ಮಾಡೋ ಒಂದು ತುಡಿತ ಇದೆಯಲ್ಲ, ಅದಕ್ಕೆ ಸರಿಯಾದ ಬಲಿಷ್ಠವಾದ ನಿರ್ಮಾಪಕ ಸಿಕ್ಕರೆ ನಿರ್ದೇಶನವನ್ನು ಮಾಡ್ತೀನಿ. ಅದೊಂದು ಕತೆ ರೆಡಿ ಇದ್ದಾವೆ. ಒಬ್ಬರು ಒಳ್ಳೆ ಪ್ರೊಡ್ಯೂಸರ್. ಒಳ್ಳೆ ಪ್ರೊಡ್ಯೂಸರ್ ಅಂದರೆ ಏನು ಅರ್ಥ ಬರುತ್ತೆ? ಒಳ್ಳೆ ಪ್ರೊಡ್ಯೂಸರ್ ಅಂತಂದರೆ ಅವನು ನಮ್ಮ ಕಥೆಯಲ್ಲಿ ಅವನು ಒಂದೇನಂತಂದರೆ ಅದಕ್ಕೆ ಸಪೋರ್ಟಿವ್ ಆಗಿ ಇದಕ್ಕೆ ಏನೇನು ಬಜೆಟ್ ಬೇಕು ಆ ಬಜೆಟ್ ಕೊಡಬೇಕು. ಆಮೇಲೆ ರಿಲೀಸ್ ಆದಮೇಲೆ ಪಬ್ಲಿಸಿಟಿಯಲ್ಲೂ ಖರ್ಚು ಮಾಡಬೇಕು. ಅವನು ಬಲಿಷ್ಠ ಪ್ರೊಡ್ಯೂಸರು. ಸಿನಿಮಾ ಕಂಪ್ಲೀಟ್ ಆದಮೇಲೆ ಪಬ್ಲಿಸಿಟಿಗೆ ದುಡ್ಡಿಲ್ಲ ಅಂತಂದರೆ ಅದು ರೀಚ್ ಆಗಲ್ಲ. ಜನಕ್ಕೆ ತಲುಪಬೇಕಾದ್ರೆ ಇವತ್ತಿನ ದಿವಸ ತುಂಬ ಪಬ್ಲಿಸಿಟಿ ಬೇಕು. ಎಷ್ಟೋ ಸಿನಿಮಾಗಳು ಹೋದ ವರ್ಷ 250ಕ್ಕೂ ಹೆಚ್ಚು ಸಿನಿಮಾಗಳು ಜನಕ್ಕೆ ಗೊತ್ತೇ ಇಲ್ಲ ಅದು ಯಾವಾಗ ಬಂತು ಯಾವಾಗ ಹೋಯ್ತು ಅಂತ, ಆ ಥರ ಆಗ್ತವೆ. ಜೊತೆಗೆ ನಟನೆಯಲ್ಲಿ ನಟನೀಗ ರುದ್ರಾಭಿಷೇಕಮಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದೀನಿ. ಜನ ಖಂಡಿತ ಅದನ್ನು ಕಂಡುಹಿಡಿಯೋಕ್ಕಾಗಲ್ಲ. ಆ ಥರ ನಿಮ್ಮ ಧ್ವನಿಯಿಂದ ಕಂಡುಹಿಡಿಬೋದು. ಫಸ್ಟ್ ಟೈಮ್ ನನಗೆ ಆ ಥರದೊಂದು ಪಾತ್ರ ಸಿಕ್ಕಿದ್ದು ಆಫ್ಟರ್ ಉಪೇಂದ್ರದಲ್ಲಿ ಒಂದು ಪೂಜಾರಿ ಪಾತ್ರ ಮಾಡಿದ್ನಲ್ಲ, ಅದಾದಮೇಲೆ ಇದೆ. ನೀವು ಆ ಪೂಜಾರಿ ಪಾತ್ರ ಮಾಡಿದ್ರಿ, ಎಣ್ಣೆ ಹಾಕೋದು. ಸೊ ಆ ನಟನನ್ನು ಉಪೇಂದ್ರ ಅವರು ಗುರುತಿಸಿದ್ದ? ಉಪೇಂದ್ರ ಅವರೇ ನನ್ನ ಆ್ಯಕ್ಟಿಂಗ್ಗೆ ತಳ್ಳಿದ್ದು. ಸಾಧು ಅವ್ರನ್ನ ತಳ್ಳಿದ್ದು ಅವರೇ, ನಿಮ್ಮನ್ನು ತಳ್ಳಿದ್ದು ಅವರೇ. ಬರೀ ಕೀಬೋರ್ಡ್ ಮುಂದೆ ಕೂತ್ಕೊಂಬಿಡಿ ಬರ್ರಿ ಇಲ್ಲೊಂಚೂರು ಅಂತ ಕರೆದಿದ್ದು. ಅದು ನಿಜಕ್ಕೂ ಉಪೇಂದ್ರ ಅವರ ಆ ದೃಷ್ಟಿಕೋನ ಇದೆಯಲ್ಲ, ಆ ಜಡ್ಜ್ಮೆಂಟು, ಅದು ಗ್ರೇಟು. ನಮ್ಮೊಳಗೆ ಒಬ್ಬ ಸಂಗೀತ ನಿರ್ದೇಶಕ ಇದ್ದಾನೆ ಅಂತ ಗುರುತಿಸಿ ನನ್ನನ್ನು ಗುರುಕಿರಣ್ಣ ಮತ್ತು ಸಾಧು ಅವ್ರನ್ನ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರು ಅವರು. ಗುರುಕಿರಣ್ ಕೈಲಿ ಆ್ಯಕ್ಟಿಂಗ್ ಮಾಡಿಸಿದ್ರು ಉಪೇಂದ್ರದಲ್ಲಿ, ನನ್ನಿಂದಲೇ ಮಾಡಿಸಿದ್ರು.
ಆಮೇಲೆ ಇಶ್ ಪಿಕ್ಚರಲ್ಲಿ ಸಾದ್ ಅವರಿಗೆ ಮ್ಯೂಸಿಕ್ ಕೊಟ್ಟರು, ಆ್ಯಕ್ಟಿಂಗ್ ಕೊಟ್ಟರು. ಒಬ್ಬ ವ್ಯಕ್ತಿ ತಾನು ಹೀರೋ ಆದಾಗ ತನ್ನ ಸುತ್ತ ಮಾರ್ಕೆಟಲ್ಲಿ ಇರೋರನ್ನೇ ಇಟ್ಕೊತಾರೆ. ಆದರೆ ಉಪೇಂದ್ರ ನಮಗೆಲ್ಲ ಅವಕಾಶ ಕೊಟ್ಟರು, ಹೊಸಬ್ರು ನಾವಾಗ. ಹೌದು, ತರಲೆ ನನ್ನ ಮಗ ಮಾಡಿದಾಗ ನನಗೆ ಯಾರಿಗೆ ಗೊತ್ತಿಲ್ಲ. ನಾನು ಬಂಡ ನನ್ನ ಗಂಡ ಆದಮೇಲೆ ನಾನು ಗೊತ್ತಾಯಿತು, ಒಬ್ಬ ಮ್ಯೂಸಿಕ್ ವಿ ಮನೋಹರ್ ಅಂತ ಒಬ್ಬ ಇದ್ದಾನೆ ಅಂತ. ಅಲ್ಲಿವರೆಗೆ ವಿ ಮನೋಹರ್ ಅಂದರೆ ಲಿರಿಸಿಸ್ಟ್ ಅಂತ ಅಷ್ಟೇ ಇತ್ತು. ಸೊ ಇಷ್ಟು ಫಿಲ್ಮ್ ಆದಮೇಲೆ ಸಾಧು ಯಾರು ಅಂತ ಗೊತ್ತಾಯ್ತು, ಸಾಧು ಕೋಕಿಲ ಅವರು ಅದು. ಹೌದು. ಆಮೇಲೆ ಎ ಪಿಕ್ಚರ್ ಆದಮೇಲೆ ಗುರುಕಿರಣ್ ಅವರು ಗೊತ್ತಾದರು. ಸೊ ಅವರು ಆ ಧೈರ್ಯ ಮಾಡ್ತಾರಲ್ಲ, ಹೊಸಬ್ರಿಗೆ ಅವಕಾಶ ಕೊಟ್ಟು ನಾನು ಗೆಲ್ಲಬಲ್ಲೆ ಅಂತ ಅನ್ನೋದು ಆತ್ಮವಿಶ್ವಾಸ ಮತ್ತು ನಮ್ಮ ಮೇಲೆ ವಿಶ್ವಾಸ, ನಿಮ್ಮ ಮೇಲೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮಗೆ ಅವಕಾಶ ಉಪೇಂದ್ರ ಕೊಟ್ಟರು ನೋಡಿ. ಅದು ಅಂದರೆ ಇನ್ನೂ ಏನೂ ಸಾಧಿಸದಿದ್ದ ಸಮಯದಲ್ಲೇ ನಿಮ್ಮ ತುಡಿತವನ್ನು ಅರ್ಥ ಮಾಡ್ಕೊಂಡು ನಿಮಗೆ ಒಂದು ವೇದಿಕೆ ಕೊಡೋರಿದೆಯಾ? ವೇದಿಕೆ ಕೊಡ, ಅದು ಎಲ್ಲರೂ ಮಾಡಲ್ಲ. ಅದು ನೋಡಿ, ನಿಮ್ಮ ದೊಡ್ಡ ಗುಣ. ಇವತ್ತು ಅವ್ರನ್ನೆಲ್ಲ ಸ್ಮರಣೆ ಮಾಡ್ತೀರಿ. ಅದಕ್ಕೆ ಸರ್ ಎಲ್ಲಿ ಕಮೆಂಟ್ ನೋಡಿ ನಿಮ್ಮ ಇಂಟರ್ವ್ಯೂಗಳಲ್ಲಿ ಇಂಥ ವಿನಯವಂತರು ನನಗನ್ಸುತ್ತೆ ಸರ್. ಅದು ಹೆಂಗೆ ಇಷ್ಟೆಲ್ಲ ಗೆಲುವು ಕಂಡ ಮೇಲೆ, ಹೌದು ಸೋಲುಗಳನ್ನು ನೋಡಿದ್ದೀರಿ, ಬಟ್ ನಿಮಗೊಂದು ದಿಗ್ಗಜ ಸ್ಥಾನ ಇದೆ. ಆದರೂ ನಮ್ಮಂಥವ್ರಿಗೆಲ್ಲ ನೀವು ಅಷ್ಟು ಚೆನ್ನಾಗಿ ಸ್ಪಂದಿಸ್ತೀರಿ, ಅಹಂಕಾರದ ಇಲ್ಲದೆ. ಹೆಂಗೆ ಬದುಕಿದೆವು? ನನಗೆ ಆ ದಿಗ್ಗಜ ಸ್ಥಾನ ಅವೆಲ್ಲ ಗೊತ್ತೇ ಇಲ್ಲ. ಆ ಸ್ಥಾನ ಯಾವ ಸ್ಥಾನದಲ್ಲಿದ್ದರೂ ಕೂಡ ನನಗೊಂದು ತಿಳ್ಕೊಂಡಿದ್ದೀನಿ, ಒಂದು ಶಾಶ್ವತ ಅಲ್ಲ ಯಾವುದು. ಒಂದು ಯಶಸ್ಸು ಶಾಶ್ವತ ಅಲ್ಲ, ಸತ್ಯ. ಒಂದು ಯಶಸ್ಸು ಅಷ್ಟೇ. ಎರಡನೇ ಯಶಸ್ಸಿಗೆ ಪ್ರಯತ್ನ ಪಡಬೇಕು ನಾವು. ಅದು ನಾನು ಜನ್ಮ ಜೋಡಿ ಸೂಪರ್ ಹಿಟ್ ಆದಮೇಲೆ ನನಗೆ ತಲೆಗೆ ಹತ್ತಲಿಲ್ಲ ಅದು. ಜನ್ಮ ಜೋಡಿ ಸಕ್ಸಸ್ ಆಯಿತು, ನೆಕ್ಸ್ಟ್ ಹೆಂಗಪ್ಪ ಕೊಡೋದು, ಜನ ಏನು ನಿರೀಕ್ಷೆ ಮಾಡ್ತಾರೆ, ಆ ಭಯ ಇತ್ತು ನನಗೆ. ಆ ಭಯಕ್ಕೆ ಜೋಡಿ ಅಕ್ಕಿಗೆ ತುಂಬ ವರ್ಕ್ ಮಾಡಿದೆ. ಅದಾದಮೇಲೆ ರಂಗೋಲಿ ಸಿನಿಮಾಕ್ಕೆ ತುಂಬ ವರ್ಕ್ ಮಾಡಿದೆ, ಆಡ್ತಾ ಹೋದೆ. ಆ ಟ್ಯೂನ್ಗಳೆಲ್ಲ ಬೇರೆ 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 ಸಿನಿಮಾದಲ್ಲಿ ಬಳಸ್ಕೊಂಡು ಆ ಯಶಸ್ಸು ಹಾಗೆಯೇ ಕಂಟಿನ್ಯೂ ಆಯಿತು. ಅಂದರೆ ನಮ್ಮ ಯಶಸ್ಸು ಒಂದೇ ಮತ್ತೆ ಮತ್ತೆ ಬರಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದೊಂದು ಸತ್ಯ. ಎಲ್ಲರೂ ತಿಳ್ಕೊಬೇಕಾದ ಸತ್ಯ. ನಾವು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದರೆ ಸಕ್ಸಸ್ ಸಿಗಲ್ಲ. ಕೆಲವು ಸಲ ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಸಿಗಲ್ಲ. ಆವಾಗ ತಾಳ್ಮೆ ಬೇಕು, ಮತ್ತು ಅನ್ವೇಷಣೆ, ಹೊಸ ರೀತಿದ್ದು ಅನ್ವೇಷಣೆ ಮಾಡ್ತಾ ಇರಬೇಕು. ಒಂದನೇ ಮೊದಲು ಅಪ್ಡೇಟ್ ಆಗ್ತಾ ಹೋಗ್ಬೇಕು ಪರಿಸ್ಥಿತಿಗೆ. ಆಗಿನ ಸಂಗೀತದ ಅದೇ ಥರ ಈಗಲೂ ನಾನು ಮಾಡ್ತೀನಿ, ನಾನು ಅದೇ ಮಾಡೋವಂತಿಲ್ಲ. ಈಗಿನವ್ರು ಏನು ಮಾಡ್ತಾರೆ, ಹೌದು, ಬೇರೆ ಬೇರೆ ಭಾಷೆಯಲ್ಲಿ ಅಭಿರುಚಿಗಳು ಬದಲಾಗಿರ್ತವೆ. ಆಮೇಲೆ ಹೊಸ ಹೊಸ ಸಂಗೀತ ನಿರ್ದೇಶಕರು ಯಾವ್ಯಾವ ಥರ ಮಾಡ್ತಾರೆ ಅದನ್ನು ಗಮನಿಸಬೇಕು. ನಾವು ನಮ್ಮ ಕಾಲಕ್ಕೆ ತಕ್ಕಂತೆ ನಾವು ಅವರಿಗೆ ಕಾಂಪಿಟೇಟರ್ ಅಲ್ಲ, ಬಟ್ ಅವರು ನಮ್ಮ ಕಾಂಪಿಟೇಟರು. ಹೌದು, ನಾವು ನಮಗೆ ಅವರು ಎಲ್ಲ, ಯಾಕಂದರೆ ಎಲ್ಲ ಪ್ರೇಕ್ಷಕ ಅವ್ರದ್ದೆಲ್ಲ ಕೇಳ್ತಾನೆ. ನಾವು ಇನ್ನು ಹಳೇದೇ ಕೊಟ್ಟರೆ ಹಳೆ ಸ್ಟೈಲು ಅಂತ ಬಿಟ್ಬಿಡ್ತಾನೆ ನಮ್ಮನ್ನು. ಹಂಗಾಗಬಾರ್ದು, ನಾವು ಅಪ್ಡೇಟ್ ಆಗ್ತಾ ಹೋಗಬೇಕು. ಅದು ಸಿನಿಮಾ ಕಥೆಯಲ್ಲಿರ್ಬೋದು, ಸಂಗೀತದಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ದೃಶ್ಯದಲ್ಲೂ ಇರ್ಬೋದು, ಎಲ್ಲದರಲ್ಲೂ ಅಪ್ಡೇಟ್ ಆಗ್ತಾ ಹೋಗ್ಬೇಕು ನಾವು. ಅದ್ಭುತ. ಕೊನೆಯದಾಗಿ ನೀವೆಲ್ಲ ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರು, ಪಾರ್ವತಮ್ಮ ಅವರು, ವರದರಾಜು ಅವರು, ಆ ಮಹಾನುಭಾವರೆಲ್ಲ ನಿಮಗೆ ಅವತ್ತಿಗೆ ನೆರವಾಗಿದ್ದು, ಅಥವಾ ಆ ದೊಡ್ಡ ಮನೆ ಬಗ್ಗೆ ನಿಮ್ಗೆ ಒಂದು ಅಭಿಪ್ರಾಯ? ಪುನೀತ್ ಅವರು, ಶಿವಣ್ಣ ಅವರು, ಅವರೆಲ್ಲರ ಬದುಕಿನ ಬಗ್ಗೆ ಒಂದು ಚಿಕ್ಕ ಅಭಿಪ್ರಾಯ. ಅದು ಒಂದು ಆಲದ ಮರ. ಈ ಆಲದ ಮರದಲ್ಲಿ ಎಲ್ಲ ಪಕ್ಷಿಗಳು, ಗಿಣಿ ಇರ್ಬೋದು, ಕೋಗಿಲೆ ಇರ್ಬೋದು, ಇನ್ನೊಂದು ಇರ್ಬೋದು, ಮರಕೊಟ್ಟಿಗೆ ಇರ್ಬೋದು, ಎಲ್ಲ ರೀತಿಯ ಪಕ್ಷಿಗಳು, ಪ್ರಾಣಿಗಳು, ಅಳಿಲು ಎಲ್ಲ ವಾಸ ಥರನೇ. ಅಣ್ಣವರ ಒಂದು ಆಸರೆಯಲ್ಲಿ, ಪಾರ್ವತಮ್ಮ ಅವರ ಆಸರೆಯಲ್ಲಿ, ವರದಪ್ಪ ಅವರ ಒಂದು ಗೈಡೆನ್ಸಲ್ಲಿ ಎಷ್ಟೋ ಜನ ಬೆಳೆದಿದ್ದಾರೆ. ಪಾರ್ವತಮ್ಮ ಅವರು ಸುಮ್ಮನೆ ಒಂದು ಮನೆ ಗೃಹಿಣಿಯಾಗಿ ಕೂತಿರಲಿಲ್ಲ. ಅವರು ಕಥೆಗಳನ್ನ ಓದ್ತಾಯಿದ್ರು, ತುಂಬ ಪುಸ್ತಕಗಳು ಓದ್ತಾಯಿದ್ರು. ಯಾವ ಕತೆ ನನ್ನ ಗಂಡನಿಗೆ, ನನ್ನ ಮಕ್ಕಳಿಗೆ ಮ್ಯಾಚ್ ಆಗುತ್ತೆ ಅಂತ ಕಂಟೆಂಟ್ ಸರ್ಚ್ ಮಾಡ್ತಾಯಿದ್ರು. ಆ ಗುಣ ಇವತ್ತಿನ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಬೇಕಿತ್ತು. ಅದು ಕಡಿಮೆ ಆಗಿದೆ. ನಿರ್ಮಾಪಕರಾದವರಿಗೆ ಆ ರೀತಿ ಕಥೆಗಳನ್ನ ಹುಡುಕೋದು, ಒಳ್ಳೆ ಕಥೆಗಳನ್ನ ಮಾಡೋದು. ಅದು ನನಗೆ ಇತ್ತೀಚೆಗೆ ಸರ್ ನನ್ನ ಹತ್ರ ಒಂದಷ್ಟು ಕತೆ ಇದೆ, ಒಂದು ಸಿನಿಮಾ ಮಾಡೋಣ ಅಂದಾಗ ಅವ್ರು ಕೇಳಿದ ಪ್ರಶ್ನೆ ಏನು ಗೊತ್ತಾ, ಯಾರು ಹೀರೋ? ಸರ್ ಹೀರೋ ಅಲ್ಲ, ಕಂಟೆಂಟ್ ನೋಡಿ ಅಂತ.
ಕಂಟೆಂಟ್ ಎಲ್ಲ ಬೇಡ ರೀ, ಕಂಟೆಂಟ್ ಮುಖ್ಯ ಅಲ್ಲ, ಹೀರೋ ಯಾರು ಅಂದರೆ ಅವ್ರು ಇನ್ನೂ ಅಪ್ಡೇಟ್ ಆಗಿಲ್ಲ. ಅವ್ರು ಅಲ್ಲೇ ಇದ್ದಾರೆ, ಹೀರೋ ಯಾರು, ವ್ಯಕ್ತಿ ಪೂಜೆ. ಹಾಂ, ಅವರಿಗೆ ಮಾರ್ಕೆಟ್, ಅವರು ಈಸಿಯಾಗಿ ರಿಸ್ಕ್ ಬೇಡ, ಕಣ್ಣು ಮುಚ್ಚಿ ಇದು ಇವರಪ್ಪ ಹೀರೋ, ವ್ಯಾಪಾರ ಆಯಿತು. ಹಾಗೆ ಹೀರೋ ಕಂಟೆಂಟ್ ವೈಸ್ ಸಿನಿಮಾ ಮಾಡೋ ಇದು ಬರಬೇಕು. ಪಾರ್ವತಮ್ಮ ಅವರು ಆ ವಿಚಾರದಲ್ಲಿ, ಪಾರ್ವತಮ್ಮ ಅವರು ಅದು ಎಲ್ಲ ಎಷ್ಟು ಕಾದಂಬರಿ ಓದ್ತಿದ್ರು ಅವರು. ಆಮೇಲೆ ಎಷ್ಟು ಜನಕ್ಕೆ ಆಕೆ ಅನ್ನಪೂರ್ಣೇಶ್ವರಿ ಎಷ್ಟು ಜನಕ್ಕೆ ಊಟ ಹಾಕಿದ್ರು ಅವಾಗ. ನಾವು ಕಂಡಾಗೆ ನೂರಾರು ಮಂದಿಯಲ್ಲಿ ಊಟ ಮಾಡ್ಕೊಂಡು ಹೋಗ್ತಿದ್ರು ರಂಗಭೂಮಿ ಕಲಾವಿದರು. ಅಶಕ್ತ ಕಲಾವಿದರಿಗೆ ಅಣ್ಣವರು ಸಹಾಯ ಮಾಡಿದ್ದಾರೆ. ಸಾವಿರಾರು ಗಟ್ಟಲೆ, 10,000, 20,000, 50,000 ಎಲ್ಲ ಲಕ್ಷ ಎಲ್ಲ ಸಹಾಯ ಮಾಡಿದ್ದಾರೆ. ಅವ್ರ ಬಗ್ಗೆ ಯಾರಾದರೂ ನೆಗೆಟಿವ್ ಮಾತಾಡಿದಾಗ ನಮಗೆ ನೋವಾಗುತ್ತೆ. ನಾವು ಕಣ್ಣಾರೆ ನೋಡಿದ್ವಿ. ಒಂದು ಉದಾಹರಣೆ ಹೇಳ್ತೀನಿ. ಶಿವರಾಜ್ ಕುಮಾರ್ ಅವರು ಯಾವುದೋ ಒಂದು ಸಂಸ್ಥೆಗೆ 10,000 ರೂಪಾಯಿ ಕೊಟ್ಟರು ಅಂತ ಒಂದು ಪತ್ರಿಕೆಯಲ್ಲಿ ಬಂತು. ಆವಾಗ ನಾವು ಒಂದು ಭಕ್ತಿಗೀತೆ ಕಂಪೋಸಿಂಗಲ್ಲಿ ನಡೀತಾ ಇತ್ತು. ಶಿವಣ್ಣ ಆವಾಗ ಬೇರೆ ಮನೆ ಮಾಡಿರಲಿಲ್ಲ, ಆ ಮನೇಲಿದ್ದರು. ಹೊರಗಡೆ ಬಂದಾಗ ಅಣ್ಣವರು ಕರೆದ್ರು, ಬಾಪ ಇಲ್ಲಿ ಕರೆದು ಪತ್ರಿಕೆ ತೋರಿಸಿದ್ರು. ಏನಪ್ಪ ಇದು, ನೀನು 10,000 ಕೊಟ್ಟಿದ್ದನ್ನು ಪತ್ರಿಕೆಯಲ್ಲಿ ಬಂದಿದೆ, ನಾವು ಬಲಗೈಲಿ ಕೊಟ್ಟಿದ್ದೆ ಅಡುಗೆ ಗೊತ್ತಾಗಬಾರ್ದು, ನಾವು ಕೊಟ್ಟಿದ್ದಕ್ಕೆ ಪ್ರಚಾರ ತಗೋಬಾರ್ದಪ್ಪ. ಶಿವಣ್ಣ ತಕ್ಷಣ ಹೇಳಿದ್ರು, ಅಪ್ಪಾಜಿ ನಾನು ಹೇಳಿದಲ್ಲ, ಇದು ಅವ್ರು ಹಾಕಿರೋದು, ಅದಕ್ಕೆ ನನ್ನ ತಪ್ಪಲ್ಲ ಅದು ಅಂತ. ಇನ್ನು ಮುಂದೆ ಹುಷಾರಾಗಿರು, ನಾವು ಕೊಟ್ಟದನ್ನು ಹೇಳ್ಕೋಬಾರ್ದು ಅಂತ. ಯಾಕೆ ಅಂತಂದರೆ ಇವತ್ತು ಅವರು 10,000 ಕೊಟ್ಟರು ಅಂದಾಗ ಇನ್ನು 10 ಜನ ಬರ್ತಾರೆ ಕೇಳೋಕ್ಕೆ. ಒಂದು ಕಡೆ ಇನ್ನೊಂದು ಕಡೆ ಒಂದು 10 ಜನ ಬರ್ತಾರೆ. ಆದರೆ ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತಿಲ್ಲ. ಅವ್ರಿಗೆ ಅಷ್ಟು ಜನಕ್ಕೂ 10,000 ಅಥವಾ 1 ಲಕ್ಷ ಕೊಟ್ಟರೆ ಯಾವನೊಬ್ಬ ಏನೋ ಕಷ್ಟಗಳು ಕಣ್ಣೀರು ಹಾಕಿ ಹೇಳ್ತಾನೆ, ಒಳಗಡೆ ಅವನು ಕಳ್ಳಾಗಿರ್ತಾನೆ. ಅವನು ಆ ದುಡ್ಡು ತಗೊಂಡು ಬೇರೆ ಇದಕ್ಕೆ ಉಪಯೋಗಿಸ್ತಾನೆ. ಅವನು ಸತ್ಪಾತ್ರ ಅಲ್ಲ. ಅಪಾತ್ರರಿಗೆ ದಾನ ಮಾಡಬಾರ್ದು. ನಮ್ಗೆ ಗೊತ್ತಿಲ್ಲ ಯಾರು ಒಳ್ಳೆಯವರು ಕೆಟ್ಟವರು. ಹಾಗಾಗಿ ನಾವೇ ಹುಡುಕಿ ಕಷ್ಟದಲ್ಲಿರುವವನಿಗೆ ಸಹಾಯ ಮಾಡೋಣ ಹೊರತು ಸುಮ್ಮನೆ ಬಂದವರಿಗೆಲ್ಲ ಮಾಡು ಅಂತ, ಸದ್ದಿಲ್ಲದೆ ಸಹಾಯ ಮಾಡುವಂಥ ಅಣ್ಣವರ ಇದು ಒಂದು ರೀತಿಯಲ್ಲಿ ಸರಿ. ಇನ್ನೊಂದು ರೀತಿಯಲ್ಲಿ ನನ್ನ ದೃಷ್ಟಿಯಲ್ಲಿ ಅವ್ರು ಮಾಡಿದ್ದು ಬೇರೆಯವರಿಗೆ ಆದರ್ಶ ಆಗಬೇಕು. ಅದೊಂದು ಕಡೆ ಅದು ಆಗಬೇಕು. ಇತರ ಕಲಾವಿದರು, ಇತರ ನಾಯಕರು ನಾವು ಮಾಡಬೇಕಲ್ಲ. ಹೌದು. ಇದೇ ಥರ ವಿಷ್ಣುವರ್ಧನ್ ಅವರು ಅಷ್ಟೇ, ಎಷ್ಟು ಮಂದಿಗೆ ಅವರು ಸಹಾಯ ಮಾಡಿದ್ದಾರೆ, ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಅವು ಒಂದು ಕಡೆನೇ ಹೇಳ್ಕೊಳ್ಳಿಲ್ಲ ಪಾಪ ಅವರು ಮೌನವಾಗಿ ಮೌನ ಅದು ಒಂಥರ ದೇವತಾ ಮನುಷ್ಯ. ಅವರು ಆಧ್ಯಾತ್ಮಿಕವಾಗಿ ಹೆಚ್ಚು ಆಸಕ್ತಿ ಇತ್ತು ನೋಡಿ. ಅದು ನೀವು ಒಬ್ರು ಹಿರಿಯರು ಹೇಳ್ತಿದ್ರು, ಮಣ್ಣು ತಿಂದ್ರು ಮರೆಯಲ್ಲಿ ತಿನ್ನು ಅಂತ. ಯಾರಿಗೂ, ಯಾಕಂದ್ರೆ ಇದೆ ಅಂತ ತೋರಿಸ್ಕೊಂಡ್ರೆ ಅದು ಒಂದು ರೀತಿ ಎಡವಟ್ಟು. ನೀವು ಹೇಳ್ದಂಗೆ ಕೊಟ್ಟಿದ್ದನ್ನು ಹೇಳಬಾರ್ದ ಅಂದಾಗ ಅಲ್ಲಿ 2 ವಿಚಾರ ಬರ್ತವೆ. ನೀವು ಕೊಟ್ಟಿದ್ದು ಜಗತ್ತಿಗೆ ಗೊತ್ತಾದರೆ, ಅಯ್ಯೋ ಅವರೇ ಕೊಡ್ತಾವ್ರು ನಾವು ಕೊಡೋಣ ಅಂತ ಒಂದಷ್ಟು ಜನ ಕೊಡ್ಬೋದು. ಕೊಡ್ತಾರಂತೆ ಅಂತ ಅಂದ್ಕೊಂಡು ಮಾರುವೇಷದಲ್ಲಿ ಯಾರ್ಯಾರು ಬೇಕಾದರೂ ಬರ್ಬೋದು. ಇದನ್ನು ಹೆಂಗೆ, ಇದಕ್ಕೆ ಉತ್ತರ ಇಲ್ಲ. ಸಮಯ ಸನ್ನಿವೇಶ ನಮ್ಮ ಬುದ್ಧಿ ಬಳಸಿ ಬದುಕಬೇಕು. ಬುದ್ಧಿ ಬಳಸಲಿ, ನೀವು ಹೇಳ್ದಂಗೆ ಬುದ್ಧಿ ಬಳಸಿ ಜಡ್ಜ್ ಮಾಡಬೇಕು. ಹೌದು. ಥ್ಯಾಂಕ್ ಯು ಸರ್, ಭಾಳ ಖುಷಿ ಆಯಿತು. ಆ್ಯಂಡ್ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದು, ಮನೋಹರ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಆ್ಯಂಡ್ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಮಗೊಂದು ಪಾಠವಾಗಿದ್ದೀರಿ. ನಮಗೆ ನಿಮ್ಮ ಅನುಭವಗಳನ್ನು ತೆರೆದಿಟ್ಟಿದ್ದೀರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ.